ಸಿಂಹರಾಶಿಯ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಸಿಂಹರಾಶಿಯವ್ರಿಗೆ ಈ ಜೂನ್ ತಿಂಗಳಲ್ಲಿ ಹಳೆಯ ಸಾಲಗಳನ್ನು ಚುಕ್ತ ಮಾಡುವಂತಹ ಒಂದು ಅವಕಾಶ. ಯಾವುದಾದರೂ ಅವರ ಹಣ, ಅವರ ಸಂಪತ್ತು ಅವರಿಗೆ ನಿಲುಕದೇ ಇದ್ದಾಗ ಅಂತಹ ಒಂದು ಸಂಪತ್ತುಗಳು ಅವರಿಗೆ ಸಿಗುವಂತಹ ಒಂದು ಸಂದರ್ಭ. ಕೋರ್ಟ್ ಕೇಸ್, ಕಚೇರಿಯಲ್ಲಿ ತುಂಬನೇ ವಿಳಂಬ, ಆರ್ಥಿಕತೆಯಲ್ಲಿ ಅಲ್ಪ ಮಟ್ಟಿನ ಲಾಭ, ದಾಂಪತ್ಯ ಜೀವನದಲ್ಲಿ ಉತ್ತಮವಾದಂಥ ಬೆಳವಣಿಗೆ, ರೈತಾಪಿ ಜನರಿಗೆ ಬೆಳೆಗೆ ತಕ್ಕಂತಹ ಬೆಲೆ ಬರುವಂತಹ ಸಾಧ್ಯತೆ ಮತ್ತು ವೈದ್ಯಕೀಯ ಕ್ಷೇತ್ರ, ವಕೀಲ ಕ್ಷೇತ್ರ ಮತ್ತು ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರಿಯಲ್ಲಿ ಯಾರಿರ್ತಾರೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುವಂತಹ ಒಂದು ಸಮಯ. ಸಾಧ್ಯವಾದಷ್ಟು ತಾವು ತಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ವಿದ್ಯಾರ್ಜನೆ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಯಾಕಂದರೆ ಈ ಸಾಲು ತುಂಬಾ ಚೆನ್ನಾಗಿರುತ್ತೆ, ಇವ್ರಿಗೆ ಲಾಭದಾಯಕವಾಗಿರುತ್ತೆ. ಸಿಂಹರಾಶಿಯವ್ರಿಗೆ ಅಚೀವ್ಮೆಂಟ್, ಯಾವುದಾದ್ರು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳನ್ನು ಬರೆಯುವಂಥದ್ದಾಗಿರ್ಬೋದು, ಸ್ಪರ್ಧಾತ್ಮಕ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಲಾಭ ಕಟ್ಟಿಟ್ಟ ಬುತ್ತಿ. ಮತ್ತು ಸಿಂಹರಾಶಿಯಲ್ಲಿ ಜನಿಸಿದಂತಹ ಈ ಒಂದು ಜೂನ್ ತಿಂಗಳಲ್ಲಿ ಯಾರಾದರೂ ಜನಿಸಿದರೆ ಅವ್ರಿಗೆ ಅತಿ ಹೆಚ್ಚು ಲಾಭಗಳು ಅವರ ಒಂದು ದೈವಿಕವಾದಂತಹ ಬೆಳವಣಿಗೆಯಲ್ಲಿ ಸಿಗುವಂತಹ ಒಂದು ವಿಚಾರ. ಮತ್ತು ಮದುವೆ ಏನಾದರೂ ವಿಳಂಬ ಆಗ್ತಾ ಇದ್ದರೆ ಮದುವೆಗೆ ಒಂದು ಶುಭ ಸೂಚನೆ ಬರುವಂತಹ ಒಂದು ವಿಚಾರ ಬರುತ್ತೆ. ಆರ್ಥಿಕವಾದಂತಹ ಲಾಭ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪ ತಮ್ಮ ಒಂದು ಪ್ರಾಫಿಟ್ ರೇಷಿಯೋ ಕಡಿಮೆ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತು ಮನೆಯಲ್ಲಿ ಅನಾರೋಗ್ಯ ಸ್ಥಿತಿ, ಒಬ್ಬರಿಗೆ ತಪ್ಪಿದ್ರೆ ಮತ್ತೊಬ್ಬರಿಗೆ ಅನಾರೋಗ್ಯ ಸ್ಥಿತಿ ಬರುವಂತಹ ಸಾಧ್ಯತೆ ಬರ್ತಾ ಇದೆ. ಜಾಗೃತಿಯಾಗಿರಿ. ಆಹಾರ ಪದ್ಧತಿಯಲ್ಲಿ ವಿಶೇಷವಾಗಿ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಗಮನವನ್ನು ಕೊಡುವಂಥದ್ದು ತುಂಬಾ ಉತ್ತಮ. ಸೀಸನಲ್ ಫುಡ್ಸ್ನ ತಾವು ತಿನ್ನುವಂಥದ್ದು ಲಾಭವನ್ನು ತಂದುಕೊಡುತ್ತೆ ಆರೋಗ್ಯದ ವಿಚಾರದಲ್ಲಿ. ಸಿಂಹರಾಶಿಯವ್ರಿಗೆ ಅದರಲ್ಲೂ ಸಹಿತ ಯಾರಾದರೂ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಹೆಚ್ಚಿನ ಒಂದು ಲಾಭಗಳು ಬರುವಂತಹ ಸಾಧ್ಯತೆ ಬರ್ತಾ ಇದೆ. ತಾವು ವಿಶೇಷವಾಗಿ ಪಂಚಮುಖಿ ಹನುಮನ ಒಂದು ಧ್ಯಾನವನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಸಿಂಹರಾಶಿಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ 7 ಅನ್ನುವಂಥ ಸಂಖ್ಯೆ ತಮಗೆ ಅತಿ ಉತ್ತಮವಾಗಿರುತ್ತೆ ಸಿಂಹರಾಶಿಯವ್ರಿಗೆ. ಮತ್ತು ವಿಶೇಷವಾಗಿ ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ತುಂಬಾ ಲಾಭವಾಗಿರುತ್ತೆ. ಅದರಲ್ಲೂ ಸಹಿತ ಉತ್ತರ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾವುದಾದ್ರು ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದು ಸಹಿತ ಉತ್ತಮವಾದಂಥ ಲಾಭ ತಮಗೆ ತಂದು ಕೊಡುತ್ತೆ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಇದಾಗಿತ್ತು ಸಿಂಹ ರಾಶಿಯ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ಪಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.